ಯವ್ವ ಇವತ್ತು ನಮ್ಮ ಹಿರಿಯ ಕಡ್ಲಿ ಹೊಲ ನೋಡಿ ಬರಕ್ಕೆ ಹೋಗ್ಯಾನವ. ನಮ್ಮದು ಗೊಂಜಾಳ ಬಿತ್ತಿದ ಹೊಲ ಅಲ್ಲ, ಹಿಕ್ಕಟ್ಟಾಗ್ಯಾವ ಒಟ್ಟು ಕಡ್ಲಿ. ಇನ್ನೊಂದು 4 ದಿನ ಹಸಿ ಅದಾವು, ನೋಡಿ ಬರ್ತೇನೆ. ಹಂಗಾರ ಬಂದವ ಏನು ಮಾಡ್ಯಾವ ಅಂತ ಹೋಗ್ಯಾನ. ಇವತ್ತು ಹೋಗ್ಯಾನಂದ್ರೆ ಇವ ಆಕಳ ಹೊರೆ ಎಲ್ಲ ನಮ್ಗೆ ಇಟ್ಟು ಹೋಗ್ಯಾನ. ನಾನು ಸಗಣ ಬಳದು ಬಂದು ಆಕಳ ಹಿಂಡಿ ಈಗೆಲ್ಲ ಹೊರೆ ಮಾಡ್ಕೋಬೇಕು ನೋಡುವ. ಯಾಕೆ ಗಿರ್ಜಕ್ಕ ಒಬ್ಬೇಕೆ ಮಾತಾಡಕತ್ತಿಯಲ್ಲ, ಏನೋ ಗುನುಗುನ ಅನ್ನಕತ್ತಿ, ನನಗಟ್ಟು ಹೇಳ. ಬಂದಿರಿ, ಎಷ್ಟು ಲಗು ಬಂದಿರಿ? ಹೊಲ್ದಾಗಿದ್ದ ನೋಡು, ನಾವು ಮನೆಯಾಗಿದ್ದಾರ್ದು ಇನ್ನೂ ಹೊರೆ ಆಗಿಲ್ಲ. ನಮ್ಮ ಹಿರಿಯನು ನಮ್ಮ ಕಡ್ಲಿ ಹೊಲ ನೋಡಕ್ಕೆ ಹೋಗ್ಯಾನವ. ಬಂದೈತೆ ಏನು ಮಾಡೈತೆ ಕೀಳೋಂಗೆ ಐತೆ ಏನಂತ ನೋಡಕ್ಕೆ ಹೋಗ್ಯಾನ ಅಂದ್ರಲ್ಲೇ ಮುಂಜಾನೆ ಆಗ್ಯದ್ದು ಚಾ ಕುಡ್ದು ಹೋಗ್ಯಾನ. ಗಾಡಿ ಹತ್ಕೊಂಡು ಸೈಕಲ್ ಮೋಟ್ರ್ ಹತ್ಕೊಂಡು 2 ಆಕಳ ಹೊರೆ ಎಲ್ಲ ನನಗಟ್ಟೆ ಸಗಣಿ ಕಸ ಮಾಡ್ಕೊಂಡು ಹಾಲು ಹಿಂಡ್ಕೊಂಡು ಬಂದು. ಯಾಕ ಎಷ್ಟೊತ್ತಿಗೆ ಹೋಗ್ಯಾನ? ಲಘುನ ಹೋಗ್ಯಾನ? ಹಂಗಾರ 5 ಗಂಟೆಗೆ ಹೋಗ್ಯಾನ, 6 ಗಂಟೆಗೆ ಹೋಗ್ಯಾನ? ಯವ್ವ 5 ಗಂಟೆನೇ ಇಲ್ಲ, 6 ಗಂಟೆ ಇಲ್ಲ, 7 ಗಂಟೆಗೆ ಹೋಗ್ಯಾನ. 7 ಗಂಟೆಗೆ ಹೋಗ್ಯಾನಂದ್ರು ಸಗಣಿ ಕಸ ಹಂಗೆ ಇಟ್ಟೋಗ್ಯಾನ. ಬೇಷ್ ಬಿಡ ಒಂದು ಅಡ್ಡಿ ಇಲ್ಲ. ಹೂನಲ್ಲೇ ಆಕಳು ಹೊರೆ ಮಾಡಿಕೊಂಡು ಒಳಗೆ ಬರ್ತೇನೆ. 8:15 ಆಯ್ತು. ಹುಡುಗರು ಹಾಲು ಹಿಂಡಿ ಡೈರಿಗೆ ಕೊಟ್ನಿ, ಹಾಕಿ ಬಂದ್ಲು ಅಮೃತ. ಮತ್ತು ಬರ್ಗೊಳ್ದ ಸಾವಿತ್ರಿ ತಲೆ ಬಾಚನಾಗತ್ತೆ. ಸಾವಿತ್ರಿ ತಲೆ ಬಾಚಿ ನಂದೀಶಿಗೆ ಅಂಗಿ ಹಾಕಿ ಕೈಕಾಲು ಮುಖ ತೊಳೆದು ಅದ್ರ ಜಾಕನ ಮಾಡಿಸ್ಲಿಲ್ಲ ಇವತ್ತು. ಅಂಗಿ ಹಾಕಿ ಬೂಟು ಸಾಕ್ಸ ಹಾಕಿ ಅದನ್ನು ಸಜ್ಜು ಮಾಡಿ ಕಳಿಸಿ. ಒಂದಿವ್ಸ ದನದ ಕಾಳಿದ್ದು ನಿನ್ನೆ. ಹಂಗಾರ ಅವ್ನು ಹಸು ಮಾಡ್ಬೇಕಂತ ಕುಂತ್ರು ಬರೀ ಅದ್ರಾಗ ಉಸುಕು ನಿಂತದು, ಹಳ್ಳು ಮಣ್ಣು ಭಾಳ ಇದ್ದುವ. ಅವನೊಂದೆರಡು ತೊಳೆದ್ನಿ. ಹಂಗಾರ ಈಗಾರ ಯಾರು ರೊಟ್ಟಿ ತಿನ್ನೋರ್ದಾರ, ಅವ್ನು ಹೊಲಕ್ಕೆ ಹೋಗ್ಯಾನ. ಅಂದು ಹುಡುಗರಿಗೆ ಸಂಗಟಿತ್ತ, ಹುಡುಗರಿಗೆ ಹಾಲು ಕಾಸಿ. ಹಂಗಾರೆ ನೀವು ಹಾಲು ಹಾಕೊಂಡು ಸಂಗಟಿ ಉಂಡ್ರಿವ. ಇದನ್ನಟ್ಟು ಸಂಜೆ ನಾನು ಉಂಡ್ರಿ. ಒಂದಿಟ್ಟು ಜೋಳದ ಕೂತು. ಮತ್ತು ಹುಡುಗರು ಏನು ತಿಂದಿದ್ದು? ಒಬ್ರಲ್ಲ ಇಬ್ರಲ್ಲ, ಅಲ್ಲ 4-5 ಮಕ್ಳು ಅವೇನು ತಿಂದ್ವು? ಇವ ಸಾಲಿಗೆ ಏನು ತಿಂದ್ವು ಆದವು? ಸಂಗಟಿತ್ತ ಸಂಜೆ ನಂದು ಹಾಲು ಹಿಂಡ್ಕೊಂಬಂದಿದ್ನಲ್ಲ, ಹಾಲು ಕಾಸಿದ್ವಿ. ಹಾಲು ಹಾಕ್ಕೊಂಡು ಸಂಗಟಿ ಉಂಡು ತಲೆ ಬಾಚ್ಕೊಂಡು ಸಜ್ಜಾಗೆ ಸಾಲಿಗೆ ಹೋಗ್ಯಾರ ಅವರು. ಹಂಗಾರೆ ಇನ್ನೂ ರೊಟ್ಟಿ ಇಲ್ಲ ಬಿಡು, ನೀನು ಇನ್ನೂ ರೊಟ್ಟಿ ಮಾಡಿಲ್ಲ? ಇಲ್ಲ, ನಾನು ಅದ ಒಲಿ ಮ್ಯಾಗ ಬ್ಯಾಳಿ ಕುದಿಯಾಕಿದ್ನೆ, ತೊಗರಿ ಬ್ಯಾಳಿ ಇದನ್ನು ಸಾರು ಮಾಡಿ ಮಂದಗೆ ಸಾರು ಮಾಡಿ ಅನ್ನಕ್ಕಿಟ್ಟು ಅವನ್ನ ದನದ ಕಾಳು ತೊಳೆ ಹಾಕ್ತಿದ್ದೆ. ಉಸುಕ ಭಾಳ ಇದ್ದವು, ಅವ್ನು ತೊಳೆದು ಹಾಕಿನಿ. ಅಯ್ಯೋ ಬಿಸಿಲಕತ್ತೆ, ಮೊದಲ ಒಂದು 4 ರೊಟ್ಟಿಲ ಮಾಡಿಟ್ಟು ಇದನ್ನು ತೊಳೆದದು ಮಾಡ್ಕೋಬಾರ್ದ ನೀನು? ಒಳಗಿನ ಅಡುಗೆದೆಲ್ಲ ಮುಗಿಸಿ ಬಂದು ಕಾಳು ತೊಳಿಬೇಕಂದ್ರಲೇ ಬಾಗಿಲು ಕುತ್ಕೊಂಡು ತೊಳ್ಯಾಕ ಕಲ್ಲು ಕಾದಿರ್ತಾವೆ. ಬಿಸಿಲು ದಿನ ಕುಂದ್ರೋದಾಗೋದಿಲ್ಲ. ಹೊಳ್ಳಿ ಕಾಳು ನೆನೆದು ಬಿಡ್ತಾವೆ. ಅವನ್ನ ಬಿಸಿಲಿಗೆ ಒಣಗಬೇಕಲ್ಲ, ಅವು ಹಗಲೆಲ್ಲ ಲಘುನ ತೊಳೆದು ಹಾಕಿದ್ರೆ ಒಣಗ್ತಾವೆ. ಆತು ಬಿಡಂಗಾರ ನಿಮ್ಮ ಹಿರಿಯ ಬರ್ಗೊಳ್ದ ಹೋಗಿ ರೊಟ್ಟಿ ಮಾಡೋವ, ಮತ್ತು ಸೀಟಿಗೆ ಹೇಳ್ತಾನ. ಅಯ್ಯ ಹಾಲು ಕಾಸಿನೆಲ್ಲ ಆಗ ಅನ್ನ ಮಾಡೇನೆ, ಅನ್ನನೂ ಆಗೈತಿ. ಕಾಳು ತೊಳ್ಕೊಂತ ಆಗಾಗ ಎದ್ದೆದ್ದ ಒಳಗೆ ಬಂದು ನೋಡ್ಕೊಂತ ಅನ್ನ ಮಾಡೀನಿ. ತೊಗರಿ ಬೇಳೆನೂ ಕೂತಾವು. ಅವನೊಟ್ಟು ಒಗ್ಗರಣೆ ಹಾಕಿ ತಿನ್ನಾಕ ಹಸು ರೊಟ್ಟಿ ಮಾಡ್ತಾನೆ. ಒಗ್ಗನಿನ ಬಿಸಿಲು ದಿನಾಗ ಜಳದಾಗ ಹೊಗೆ ಹಿಡಿಸ್ಕೊಂಡು ಎದಕ್ಕೆ ಕುಂದಿರ್ತೀವಿ? ಮೊದಲು ಎದ್ದಾಕೆ ರೊಟ್ಟಿ ಲಟ್ಟಿಸಿಟ್ಟು ಹೊರಗಿನ ಹೊರೆ ಮಾಡಕ್ಕೆ ಬಾ. ಕ್ಯಾಜಿ ಸುವರ್ಣ ಅಪ್ಪ ಕ್ಯಾಕರಿಗೆ ಏನು ಫಾತಿಮಾ, ಏನು ಅಂದಿ ನೀನು? ಅಯ್ಯೋ ಸುವರ್ಣಪ್ಪ ಏನು ಮಾಡಾತೀರಿ? ನನಗೂ ನೆನಪ ಇಲ್ರಿ ನೋಡ್ರಿ. ಏನಿಲ್ಲವಾ ನನ್ನ ತಾಯಿ, ನಾನು ಹೊಲ್ದಾಗಿದ್ದ ಬಂದೀನಿ. ಈಕಿ ಗುಳವ ಮನೆಯಾಗಿರ್ತಾ ಅಂದ್ರೆ ಈಕಿದು ಹಾರೆ ಆಗಿರೋದಿಲ್ಲ. ಹೊಲ್ದಾರ ಮನೆಗೆ ಬಂದರು ಅದ ಸುದ್ದಿ ಹೇಳಾಕತ್ತಿದ್ಲಕಿ. ನಿಂದೇನವ ಹಾರೆ ಆತನ? ನಮ್ದಕ್ಕೆ ಕೆಲಸ ಆಗಿದೆ ಸುವರ್ಣ ಅಪ್ಪಾಜಿ. ಮತ್ತೆ ನಿನ್ನೆ ಅಲ್ಲೇ ತೀರ್ಕೊಂಡಿದ್ರಲ್ಲ ಒಬ್ರು ಅಜ್ಜ, ಅವ್ರದ್ದು ಮನೆಗೆ ನೀವು ಚಾ ತಗೊಂಡು ಹೋಗ್ತೀರಿ ಮಾತಾಡ್ಸ್ಲಿಕ್ಕೆ? ಅಯ್ಯ ಗಿರ್ಜಕ್ಕ, ನಾನು ನಿನ್ನ ಅದನ್ನ ಕೇಳ್ಬೇಕಂತ ಬಂದಾಕೆ ನಿನ್ನ ಮಾತು ಕೇಳ್ಕೊತ ನಿಂತು ನಾನು ಅದನ್ನ ನೆನಪ ಹಾರಿನಿ. ಮತ್ತು ಯರ್ಗುಂಪ್ಯಾರ ಮನೆಗೆ ಹೋಗ್ಬರ್ನ, ಅದು ಫಕೀರಪ್ಪಜ್ಜ ತೀರ್ಕೊಂಡಿತ್ತಲ್ಲ ನಿನ್ನೆ ಸಂಜೆ ಹೊತ್ತ ಗಂಡ್ಮಕ್ಳು ಮನ್ ಕೊಟ್ಟು ಬಂದ್ರೆ ಅವ್ರಿಗೆ ನೀರು ಹಾಕಿ ಅವ್ರು 1-2 ಮನ್ ಕೊಟ್ಟು ಅರ್ಬಿ ಒಗ್ದಾಕಿ ಜಳಕ ಮಾಡಿ ಒಳಗೆ ಹೋಗಿ ಕೊಡ್ದ ಹೊತ್ತ ಅಡಿಗೆ ಕುಂತ್ನಿ. ಹೋಗೋದಾಗಿಲ್ಲ ಅವ್ರ ಮನೆಗೆ. ನಾನು ನಿನ್ನ ಅದನ್ನ ಕೇಳಾಕೆ ಬಂದಿದ್ನಿ. ಅವ್ರ ಚಾ ಕಾಸ್ಕೊಂಡು ಚುಮ್ಮರಿ ತೊಗೊಂಡು ಅವ್ರ ಮನೆಗೆ ಮಾತಾಡ್ಸಕ್ಕೆ ಹೋಗೋಣ ಬರ್ರಿ. ನಾನು ಬರ್ತೀನಿ ಬರ್ರಿ. ನಿನ್ನೆ ನೋಡಕ್ಕೆ ಹೋಗಕ್ಕೆ ಆಲೇ ಇಲ್ಲ ಅಜ್ಜನ್ನ. ನಮ್ಮ ಅತ್ತೆಯಾರು 1-2 ಸಲ ಹೋಗೇಗೆ ನೋಡಿ ಬಂದ್ರೆ ಕುಂದಿರ್ಸಿದ್ರಂತ, ಹೋಗಿ ನೋಡಕ್ಕೆ ಹೋಗಕ್ಕೆ ಆಗಲೇ ಇಲ್ಲವ. ಇಲ್ಲಿ ನೋಡ್ರಿ, ನಿಮ್ಮ ಬಾಯಿ ಕೇಳಿ ನಾನು ಬಂದೆ. ನಾನು ಹೋಗಿಲ್ಲ, ನನ್ನ ಕರೀರೆ ಹೋಗುವಾಗ ಒಂದಿಟ್ಟು ಎಲ್ಲರೂ ಕೂಡಿ ಅಲ್ಲೇ ಇವರು ಬ್ಯಾಟ್ಯಾರ ಅಂಗಡಿಯಾಗ ಚುಮ್ಮರಿ ತೊಗೊಳ್ರಿ, ಚಾ ಕಾಸುಗೊಳ್ರಿ, ಹೋಗುಣ್ರಿ. ಸಾವಿತ್ರಿನೂ ಕೇಳ್ರಿ, ಆಕಿನೂ ಬರ್ತಾಳ ನೋಡು ಸಾವಕನ. ಬರ್ತೇನ್ರಿ ನಾನು. ನನ್ನ ಕರೆದು ಹೋಗ್ರಿ. ಹೋಗುವಾಗ ನಾನು ಅವ್ರ ಮನೆಗೆ ಹೋಗೇ ಇಲ್ಲ. ನಾನು ಒಟ್ಟು ಕರೆದು ಹೋಗ್ರಿ, ನಾನು ಬರ್ತೇನೆ. ನಿನ್ನೆ ನಾನು ಸೌದತ್ತಿಗೆ ಹೋಗಿದ್ನಿವ ಊರಿಗೆ, ಇದ್ದಿರಕ್ಕಿಲ್ಲ. ನಮ್ಮ ಅತ್ತಿ ಅಂದ್ಲು, ನೀ ಇದ್ದಿದ್ರೆ ಹೊಕ್ಕಿದ್ದೀವ ನೋಡಕ್ಕೆ ಹೊಕ್ಕಿದ್ದಿ. ಮತ್ತು ನಾನಾರ ಎಲ್ಲಿ ಅಡ್ಡಾಡೋಂಗಿಲ್ಲ. ಹಿಂಗೆ ಪಾಪ ಮುದಕ್ಕೆ ಮನುಷ್ಯ ಸತ್ತಿತ್ತೆ, ಜೀವ ಮರ ಅಂತ ಏರ್ಗೊಂಪ್ಯಾರ್ದ ಅಂದ್ಲ ನಮ್ಮ ಅತ್ತಿ. ನಾನು ಚಾ ಕಸ್ಕೊತಾನೆ.
ಮತ್ತು ನೀವು ಸುಮಾರು ತೊಗೋತೀರ ತೊಗೋರಿ, ನಾನು ರೊಕ್ಕ ಕೊಡ್ತೇನೆ. ಎಲ್ಲರೂ ಕೂಡಿ ಒಂದರದಾಗ ಹಾಕಿಸ್ಕೊಂಡ್ರಿ ಹೋಗುಣ್ರಿ. ಹಂಗಾರ ನೋಡ್ರವ, ನಾ ಇನ್ನೂ ರೊಟ್ಟಿ ಮಾಡಿಲ್ಲ. ಒಂದಿವ್ಸ ತಿನ್ನಾಕ ರೊಟ್ಟಿ ಮಾಡಿ ತಲೆ ಬಾಚ್ಕೊಂಡು ಜಾಕ ಮಾಡ್ತೀನಿ. ತಡೀರಿ ಒಂದಿಟ. ನಮ್ದು ಇನ್ನೂ ಠಾರೆ ತಗೋರ, ನೀನು ತಲೆ ಬಾಚ್ಕೊಂಡು ಜಾಕ ಮಾಡಿ ನಾವು ಮಾಡಿ ಸಜ್ಜಾಗಿ ಒದರ್ತೇವೆ. ಹೌದ್ವಾ, ನಾನು ಕಡ್ಲಿ ಕೀಳಾಕ ಹೋಗಿದ್ದೆ ಹೊಲ್ದಾಗಿಂದ, ಈಗ ಬಂದೇನಿ. ನಾನು ಮತ್ತು ಅವನಷ್ಟು ಕಡ್ಲಿ ಕಿತ್ತಿದ್ದು ಕೈಗೆ ಹೊಕ್ಕಳವು, ಅಂಗಿ ಅರ್ಬಿ ಜಿಗಿ ಆಗಿರ್ತಾವೆ ಅನ್ನೋಟ್ಟು ಒಗದು ಹಾಕಿ ಜಾಕ ಮಾಡಿ ಸಜ್ಜು ಹಾಕೇನಿ. ನಾನು ಕರೀರಿ, ನಾನು ಬರ್ತೇನೆ. ನಾನು ಬರ್ತೀನಿ ರೀ ಅಪ್ಪ, ನಿಮ್ಮ ಕೂಡ ನನ್ನ ಕರೀರಿ. ಅಯ್ಯಯ್ಯ, ಗಿರ್ಜಕ್ಕನ ಗಂಟು ಬಂದಲ್ಲಿ ಹೋಗಿದ್ನ. ಏನು ಉಷ್ಟೂರು ಕೂಡಿ ಎರಗುಂಪ್ಯಾರ ಮನೆಗೆ ಹೋಗುವಾರ? ಸಂಜೆ ಮುಂದೆ ಹೋಗ್ರಿ. ಈಗೇನು ಮಾಡ್ತೀರಿ? 12 ಗಂಟೆ ಆತ, ಸಂಜೆ ಮುಂದೆ ಹೋಗುರಂತೆ. ಆ ದನ ಯಾಕೆ ಒದರಾಕತ್ತಾವು? ಅವು ಕೊಟ್ಟು ನೀರು ಕುಡಿಸಿ ಹೊಟ್ಟೆ ಅದು ತಿನ್ನಿಸಿ ಹೊರಗೆ ಕಟ್ಟಿ ಏನಿಲ್ಲ, ದನ ಒದರಾಕತ್ತಾವಲ್ಲ ಅವು. ಅಯ್ಯಯ್ಯ, ಬಂದ ಬಿಟ್ನಲ್ಲ ಇವ. ಒಂದೊಂದು ಇನ್ನೂ ಹಾರೇನ ಆಗಿಲ್ಲ, ಹೊಲ ಕಂಡು ಹೊಳೆ ಬಂದಿವ.